ಏನು ಈ ಕಂಠೀರವ ಸ್ಟುಡಿಯೋ ಇದೆ, ಇಲ್ಲಿ ಅಭಿಮಾನಿಗಳ ಜನಸಾಗರವೇ ಒಂದು ರೀತಿಯಾಗಿ ಭಕ್ತಗಣ ಅಂತ ಹೇಳ್ಬೋದು. ಹರಿದು ಬರ್ತಾ ಇದೆ ಮುಂಜಾನೆಯಿಂದನೂ ಕೂಡ. ನಿನ್ನೆಯಿಂದನೇ ಸೆಲೆಬ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಪಟಾಕಿಗಳನ್ನ ಸಿಡಿಸಿ ಅದರ ಜೊತೆಗೆ ಎಲ್ಲರೂ ಕೂಡ ಗುಲಾಬಿ ಹೂಗಳನ್ನ ಹಿಡಿದು ನಗುಮುಖದಿಂದ ಬಂದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ದೈಹಿಕವಾಗಿ ಅವರಷ್ಟೇ ನಮ್ಮನ್ನ ಅಗಲಿದ್ದಾರೆ, ಬಟ್ ನಮ್ಮ ಜೊತೆಗೆ ಇದ್ದಾರೆ. ಅವ್ರಿಗೋಸ್ಕರ ಹಾಡುಗಳನ್ನ ಹಾಡ್ತಾ ಇದ್ದಾರೆ. ನಾವು ಹಾಡೋ ಹಾಡಲ್ಲಿದ್ದಾರೆ, ನಾವು ಕೂಗುವಂತಹ ಹರ್ಷೋದ್ಗಾರದಲ್ಲಿ ಪುನೀತ್ ರಾಜ್ಕುಮಾರ್ ಇದ್ದಾರೆ. ನಗುವಿನ ಸರದಾರ, ನಗುವಿನ ಒಡೆಯ ನಮ್ಮ ಅಪ್ಪು ಅಂತ ಹೇಳ್ಬಿಟ್ಟು ಖುಷಿಯಿಂದ ಹುಟ್ಟಿದಬ್ಬವನ್ನ ಜಯಂತ್ಯೋತ್ಸವ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಈ ದಿನ ಏನಿದೆ 17th, ಒಂದಷ್ಟು ಜನ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅವರ ಹೆಸರಲ್ಲಿ ಹೋಟೆಲ್ಗಳನ್ನ ಏನು ಆರಂಭ ಮಾಡಿದ್ದಾರೆ. ಅದ್ರ ಜೊತೆಗೆ ಚಿಕ್ಕ ಪುಟ್ಟ ಪಾನಿಪುರಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬಾ ಇಷ್ಟ ಇರ್ತಾ ಇತ್ತಂತೆ. ರೋಡ್ ಸೈಡ್ ಅಲ್ಲೂ ಕೂಡ ನಿಂತ್ಕೊಂಡು ತಿಂತಾ ಇದ್ರು ಅನ್ನುವಂತಹ ವಿಚಾರ ನಮ್ಮೆಲ್ರಿಗೂ ಕೂಡ ಗೊತ್ತು. ಅನಿಲ್ ಚಾಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಪಾನಿಪುರಿ ಸೆಂಟರ್ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಪೋಸಿಟ್ ಅಲ್ಲೇ ಇದೆ. ಸೊ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಪಾನಿಪುರಿಯನ್ನ ರೆಗ್ಯುಲರ್ ಆಗಿ ತಿಂತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಅವರು ಅನಿಲ್ ಚಾಟ್ ಸೆಂಟರ್ ಅವರು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಆಫ್ಟರ್ 5 o'clock ಈವ್ನಿಂಗ್ ಫ್ರೀ ಆಗಿ ಪಾನಿಪುರಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಜನ ಬೆಣ್ಣೆ ದೋಸೆ ಹೋಟೆಲ್ಗಳಾಗಿರ್ಬೋದು, ಅಪ್ಪು ಹೋಟೆಲ್ ಅಂತ ಹೇಳ್ಬಿಟ್ಟು ಒಂದಷ್ಟು ಪುನೀತ್ ರಾಜ್ಕುಮಾರ್ ಅವರ ನೆನಪಿನ ಒಂದು ಇಚ್ಛೆಯಾಗಿ ತೆರೆದಿರುವಂತಹ ಹೋಟೆಲ್ಗಳಲ್ಲೆಲ್ಲ ಕೂಡ ಆಫರ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಒಂದ್ ರೀತಿಯಾಗಿ ದಾನ ಧರ್ಮ ಮಾಡೋದ್ರ ಮುಖಾಂತರ ಅಪ್ಪು ಅವರು ಎಲ್ಲರ ಮನಸ್ಸನ್ನ ಮುಟ್ಟಿದ್ರು ನಟನೆಯ ಜೊತೆಗೆ. ಸೊ ಈಗ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಾಕಷ್ಟು ಜನ ಅವರ ಅಭಿಮಾನಿಗಳು ದಾನ ಧರ್ಮವನ್ನ ಅವರ ಹುಟ್ಟಿದಬ್ಬದ ದಿನದಂದು ಮಾಡ್ತಾ ಇರುವಂತದ್ದು ಒಂದ್ ರೀತಿಯಾಗಿ ಖುಷಿಯ ವಿಚಾರ. ಇವತ್ತು ಒಂದು ಪುಟ್ಟ ಮಗು ಮುತ್ತುರಾಜ್ ಅಂತ ಹೇಳ್ಬಿಟ್ಟು ಬಂದಿದೆ. ತುಂಬಾ ಕ್ಯೂಟ್ ಆಗಿದೆ. ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಇಲ್ಲೇ ಆಚರಣೆ ಮಾಡ್ಕೊಳ್ತು. ಆ ಮಗುವನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಹಾಯ್ 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 ಹೇಳು ಅಲ್ಲಿ. ಓಕೆ, ನಿನ್ನ ಹೆಸರೇನು? ಮುತ್ತುರಾಜ್. ಯಾರಿಟ್ಟಿದ್ದು ಮುತ್ತುರಾಜ್ ಅಂತ? ಯಾಕೆ ಹೆಸರಿಟ್ಕೊಂಡೆ ಗೊತ್ತಿಲ್ಲ. ಪುನೀತ್ ರಾಜ್ಕುಮಾರ್ ಅಭಿಮಾನಿನ ನೀನು? ಫ್ಯಾನಾ? ಎಷ್ಟು ವರ್ಷ ನಿಂಗೆ? ಅಪ್ಪು ಅಂದ್ರೆ ಇಷ್ಟನಾ ನಿಂಗೆ? ಇಷ್ಟನಾ? ಎಷ್ಟಿಷ್ಟ ಅಪ್ಪು ಅಂದ್ರೆ? ಬೇಗ ಹೇಳ್ಬೇಕು. ಅಲ್ಲಿ ನೋಡು, ಎಲ್ರು ನಿನ್ನ ನೋಡ್ತಾ ಇದ್ರೆ ಅಲ್ಲಿ ಟಿವಿಲಿ ಕಾಣಿಸ್ತಾ ಇದೆಯಾ? ವಾವ್, ಎಷ್ಟಿಷ್ಟ ಅಪ್ಪು ಸರ್ ಅಂದ್ರೆ ನಿಂಗೆ? ಬಹಳ ಇಷ್ಟ. ಎಲ್ಲಿ ಕೈಯಲ್ಲಿ ತೋರಿಸ್ಬೇಕು ಎಷ್ಟಿಷ್ಟ ಅಂತ? ಓಕೆ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ಬರ್ತ್ಡೇ. ಖುಷಿ ಆಯ್ತಾ? ಓಕೆ, ಸೊ ಇವತ್ತು ಈ ಮುತ್ತುರಾಜ್ ಅನ್ನುವಂತಹ ಮಗುವಿನ ಪೇರೆಂಟ್ಸ್ ಇಲ್ಲೇ ಬಂದ್ಬಿಟ್ಟು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ನಮಸ್ತೆ. ಎಲ್ಲಿ ಅವರು ನೀವು? ಸಿಗ್ಗಾಂವ್ ತಾಲೂಕು ರೀ, ಹಾವೇರಿ ಜಿಲ್ಲಾ. ಎಷ್ಟು ಖುಷಿ ಇದೆ. ಪುನೀತ್ ರಾಜ್ಕುಮಾರ್ ಹುಟ್ಟಿದ ದಿನಾನೇ ನಿಮ್ಮ ಮಗ ಹುಟ್ಟಿದಾನೆ. ಮುತ್ತುರಾಜ್ ಅಂತ ಬೇರೆ ಹೆಸರಿಟ್ಟಿದ್ದೀರಾ? ಹ್ಞೂ ರೀ. ಆದ್ರೆ 3 ಮಕ್ಳ ಮೇಲೆ 4ನೇದ ಹುಟ್ಟೇನೆ. ಹೆಣ್ಣು ಮಕ್ಳ ಮೇಲೆ 4. ಅದಕ್ಕೆ ಮುತ್ತುರಾಜೆ ಅಂತ ಹೆಸರಿಟ್ಟೇನೆ. ಸೊ ಹುಟ್ಟುಹಬ್ಬವನ್ನ ಇಲ್ಲೇ ಆಚರಣೆ ಮಾಡ್ತಾ ಇರುವಂತದ್ದು. ಏನು ಈ ಕಂಠೀರವ ಸ್ಟುಡಿಯೋ ಇದೆ, ಇಲ್ಲಿ ಅಭಿಮಾನಿಗಳ ಜನಸಾಗರವೇ ಒಂದು ರೀತಿಯಾಗಿ ಭಕ್ತಗಣ ಅಂತ ಹೇಳ್ಬೋದು. ಹರಿದು ಬರ್ತಾ ಇದೆ ಮುಂಜಾನೆಯಿಂದನೂ ಕೂಡ. ನಿನ್ನೆಯಿಂದನೇ ಸೆಲೆಬ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಪಟಾಕಿಗಳನ್ನ ಸಿಡಿಸಿ ಅದರ ಜೊತೆಗೆ ಎಲ್ಲರೂ ಕೂಡ ಗುಲಾಬಿ ಹೂಗಳನ್ನ ಹಿಡಿದು ನಗುಮುಖದಿಂದ ಬಂದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ದೈಹಿಕವಾಗಿ ಅವರಷ್ಟೇ ನಮ್ಮನ್ನ ಅಗಲಿದ್ದಾರೆ, ಬಟ್ ನಮ್ಮ ಜೊತೆಗೆ ಇದ್ದಾರೆ. ಅವ್ರಿಗೋಸ್ಕರ ಹಾಡುಗಳನ್ನ ಹಾಡ್ತಾ ಇದ್ದಾರೆ. ನಾವು ಹಾಡೋ ಹಾಡಲ್ಲಿದ್ದಾರೆ, ನಾವು ಕೂಗುವಂತಹ ಹರ್ಷೋದ್ಗಾರದಲ್ಲಿ ಪುನೀತ್ ರಾಜ್ಕುಮಾರ್ ಇದ್ದಾರೆ. ನಗುವಿನ ಸರದಾರ, ನಗುವಿನ ಒಡೆಯ ನಮ್ಮ ಅಪ್ಪು ಅಂತ ಹೇಳ್ಬಿಟ್ಟು ಖುಷಿಯಿಂದ ಹುಟ್ಟಿದಬ್ಬವನ್ನ ಜಯಂತ್ಯೋತ್ಸವ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಈ ದಿನ ಏನಿದೆ 17th, ಒಂದಷ್ಟು ಜನ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅವರ ಹೆಸರಲ್ಲಿ ಹೋಟೆಲ್ಗಳನ್ನ ಏನು ಆರಂಭ ಮಾಡಿದ್ದಾರೆ. ಅದ್ರ ಜೊತೆಗೆ ಚಿಕ್ಕ ಪುಟ್ಟ ಪಾನಿಪುರಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬಾ ಇಷ್ಟ ಇರ್ತಾ ಇತ್ತಂತೆ. ರೋಡ್ ಸೈಡ್ ಅಲ್ಲೂ ಕೂಡ ನಿಂತ್ಕೊಂಡು ತಿಂತಾ ಇದ್ರು ಅನ್ನುವಂತಹ ವಿಚಾರ ನಮ್ಮೆಲ್ರಿಗೂ ಕೂಡ ಗೊತ್ತು. ಅನಿಲ್ ಚಾಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಪಾನಿಪುರಿ ಸೆಂಟರ್ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಪೋಸಿಟ್ ಅಲ್ಲೇ ಇದೆ. ಸೊ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಪಾನಿಪುರಿಯನ್ನ ರೆಗ್ಯುಲರ್ ಆಗಿ ತಿಂತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಅವರು ಅನಿಲ್ ಚಾಟ್ ಸೆಂಟರ್ ಅವರು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಆಫ್ಟರ್ 5 o'clock ಈವ್ನಿಂಗ್ ಫ್ರೀ ಆಗಿ ಪಾನಿಪುರಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಜನ ಬೆಣ್ಣೆ ದೋಸೆ ಹೋಟೆಲ್ಗಳಾಗಿರ್ಬೋದು, ಅಪ್ಪು ಹೋಟೆಲ್ ಅಂತ ಹೇಳ್ಬಿಟ್ಟು ಒಂದಷ್ಟು ಪುನೀತ್ ರಾಜ್ಕುಮಾರ್ ಅವರ ನೆನಪಿನ ಒಂದು ಇಚ್ಛೆಯಾಗಿ ತೆರೆದಿರುವಂತಹ ಹೋಟೆಲ್ಗಳಲ್ಲೆಲ್ಲ ಕೂಡ ಆಫರ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಒಂದ್ ರೀತಿಯಾಗಿ ದಾನ ಧರ್ಮ ಮಾಡೋದ್ರ ಮುಖಾಂತರ ಅಪ್ಪು ಅವರು ಎಲ್ಲರ ಮನಸ್ಸನ್ನ ಮುಟ್ಟಿದ್ರು ನಟನೆಯ ಜೊತೆಗೆ. ಸೊ ಈಗ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಾಕಷ್ಟು ಜನ ಅವರ ಅಭಿಮಾನಿಗಳು ದಾನ ಧರ್ಮವನ್ನ ಅವರ ಹುಟ್ಟಿದಬ್ಬದ ದಿನದಂದು ಮಾಡ್ತಾ ಇರುವಂತದ್ದು ಒಂದ್ ರೀತಿಯಾಗಿ ಖುಷಿಯ ವಿಚಾರ. ಇವತ್ತು ಒಂದು ಪುಟ್ಟ ಮಗು ಮುತ್ತುರಾಜ್ ಅಂತ ಹೇಳ್ಬಿಟ್ಟು ಬಂದಿದೆ. ತುಂಬಾ ಕ್ಯೂಟ್ ಆಗಿದೆ. ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಇಲ್ಲೇ ಆಚರಣೆ ಮಾಡ್ಕೊಳ್ತು. ಆ ಮಗುವನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಹಾಯ್ 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 ಹೇಳು ಅಲ್ಲಿ. ಓಕೆ, ನಿನ್ನ ಹೆಸರೇನು?
ಮುತ್ತುರಾಜ್ ಯಾರಿಟ್ಟಿದ್ದು? ಮುತ್ತುರಾಜ್ ಅಂತ ಯಾಕೆ ಹೆಸರಿಟ್ಕೊಂಡೆ? ಗೊತ್ತಿಲ್ಲ. ಪುನೀತ್ ರಾಜ್ಕುಮಾರ್ ಅಭಿಮಾನಿನ ನೀನು? ಫ್ಯಾನಾ? ಓ, ಎಷ್ಟು ವರ್ಷ ನಿಂಗೆ? ಅಪ್ಪು ಅಂದ್ರೆ ಇಷ್ಟನಾ ನಿಂಗೆ? ಇಷ್ಟನಾ? ಎಷ್ಟಿಷ್ಟ? ಎಷ್ಟಿಷ್ಟ ಅಪ್ಪು ಅಂದ್ರೆ? ಬೇಗ ಹೇಳ್ಬೇಕು. ಅಲ್ಲಿ ನೋಡು, ಎಲ್ರು ನಿನ್ನ ನೋಡ್ತಾ ಇದ್ರೆ ಅಲ್ಲಿ ಟಿವಿಲಿ ಕಾಣಿಸ್ತಾ ಇದೆಯಾ? ವಾವ್, ಎಷ್ಟಿಷ್ಟ ಅಪ್ಪು ಸರ್ ಅಂದ್ರೆ ನಿಂಗೆ? ಬಹಳ ಇಷ್ಟ. ಎಲ್ಲಿ ಕೈಯಲ್ಲಿ ತೋರಿಸ್ಬೇಕು ಎಷ್ಟಿಷ್ಟ ಅಂತ? ಓಕೆ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ಬರ್ತ್ಡೇ. ಖುಷಿ ಆಯ್ತಾ? ಓಕೆ, ಸೊ ಇವತ್ತು ಈ ಮುತ್ತುರಾಜ್ ಅನ್ನುವಂತಹ ಮಗುವಿನ ಪೇರೆಂಟ್ಸ್ ಇಲ್ಲೇ ಬಂದ್ಬಿಟ್ಟು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಎಲ್ಲಿ ಅವರು ನೀವು? ಶಿಗ್ಗಾಂವ್ ತಾಲೂಕು ರೀ, ಹಾವೇರಿ ಜಿಲ್ಲಾ. ಎಷ್ಟು ಖುಷಿ ಇದೆ. ಪುನೀತ್ ರಾಜ್ಕುಮಾರ್ ಹುಟ್ಟಿದ ದಿನಾನೇ ನಿಮ್ಮ ಮಗ ಹುಟ್ಟಿದಾನೆ. ಮುತ್ತುರಾಜ್ ಅಂತ ಬೇರೆ ಹೆಸರಿಟ್ಟಿದ್ದೀರಾ? ಹ್ಞೂ ರೀ. ಆದ್ರೆ 3 ಮಕ್ಳ ಮೇಲೆ 4ನೇದ ಹುಟ್ಟೇನಿ. ಹೆಣ್ಣು ಮಕ್ಳ ಮೇಲೆ 4. ಓಕೆ, ಅದಕ್ಕೆ ಮುತ್ತಿರಾಜ ಅಂತ ಹೆಸರಿಟ್ಟೇನಿ. ಹ್ಞೂ. ಸೊ ಹುಟ್ಟುಹಬ್ಬವನ್ನ ಇಲ್ಲೇ ಆಚರಣೆ ಮಾಡ್ತಾ ಇರುವಂತದ್ದು. ಏನು ಈ ಕಂಠೀರವ ಸ್ಟುಡಿಯೋ ಇದೆ, ಇಲ್ಲಿ ಅಭಿಮಾನಿಗಳ ಜನಸಾಗರವೇ ಒಂದು ರೀತಿಯಾಗಿ ಭಕ್ತಗಣ ಅಂತ ಹೇಳ್ಬೋದು. ಹರಿದು ಬರ್ತಾ ಇದೆ ಮುಂಜಾನೆಯಿಂದನೂ ಕೂಡ. ನಿನ್ನೆಯಿಂದನೇ ಸೆಲೆಬ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಪಟಾಕಿಗಳನ್ನ ಸಿಡಿಸಿ ಅದರ ಜೊತೆಗೆ ಎಲ್ಲರೂ ಕೂಡ ಗುಲಾಬಿ ಹೂಗಳನ್ನ ಹಿಡಿದು ನಗುಮುಖದಿಂದ ಬಂದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ದೈಹಿಕವಾಗಿ ಅವರಷ್ಟೇ ನಮ್ಮನ್ನ ಅಗಲಿದ್ದಾರೆ, ಬಟ್ ನಮ್ಮ ಜೊತೆಗೆ ಇದ್ದಾರೆ. ಅವ್ರಿಗೋಸ್ಕರ ಹಾಡುಗಳನ್ನ ಹಾಡ್ತಾ ಇದ್ದಾರೆ. ನಾವು ಹಾಡೋ ಹಾಡಲ್ಲಿದ್ದಾರೆ, ನಾವು ಕೂಗುವಂತಹ ಹರ್ಷೋದ್ಗಾರದಲ್ಲಿ ಪುನೀತ್ ರಾಜ್ಕುಮಾರ್ ಇದ್ದಾರೆ. ನಗುವಿನ ಸರದಾರ, ನಗುವಿನ ಒಡೆಯ ನಮ್ಮ ಅಪ್ಪು ಅಂತ ಹೇಳ್ಬಿಟ್ಟು ಖುಷಿಯಿಂದ ಹುಟ್ಟಿದಬ್ಬವನ್ನ ಜಯಂತ್ಯೋತ್ಸವ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಈ ದಿನ ಏನಿದೆ 17th, ಒಂದಷ್ಟು ಜನ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅವರ ಹೆಸರಲ್ಲಿ ಹೋಟೆಲ್ಗಳನ್ನ ಏನು ಆರಂಭ ಮಾಡಿದ್ದಾರೆ. ಅದ್ರ ಜೊತೆಗೆ ಚಿಕ್ಕ ಪುಟ್ಟ ಪಾನಿಪುರಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬಾ ಇಷ್ಟ ಇರ್ತಾ ಇತ್ತಂತೆ. ರೋಡ್ ಸೈಡ್ ಅಲ್ಲೂ ಕೂಡ ನಿಂತ್ಕೊಂಡು ತಿಂತಾ ಇದ್ರು ಅನ್ನುವಂತಹ ವಿಚಾರ ನಮ್ಮೆಲ್ರಿಗೂ ಕೂಡ ಗೊತ್ತು. ಅನಿಲ್ ಚಾಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಪಾನಿಪುರಿ ಸೆಂಟರ್ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಪೋಸಿಟ್ ಅಲ್ಲೇ ಇದೆ. ಸೊ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಪಾನಿಪುರಿಯನ್ನ ರೆಗ್ಯುಲರ್ ಆಗಿ ತಿಂತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಅವರು ಅನಿಲ್ ಚಾಟ್ ಸೆಂಟರ್ ಅವರು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಆಫ್ಟರ್ 5 o'clock ಈವ್ನಿಂಗ್ ಫ್ರೀ ಆಗಿ ಪಾನಿಪುರಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಜನ ಬೆಣ್ಣೆ ದೋಸೆ ಹೋಟೆಲ್ಗಳಾಗಿರ್ಬೋದು, ಅಪ್ಪು ಹೋಟೆಲ್ ಅಂತ ಹೇಳ್ಬಿಟ್ಟು ಒಂದಷ್ಟು ಪುನೀತ್ ರಾಜ್ಕುಮಾರ್ ಅವರ ನೆನಪಿನ ಒಂದು ಇಚ್ಛೆಯಾಗಿ ತೆರೆದಿರುವಂತಹ ಹೋಟೆಲ್ಗಳಲ್ಲೆಲ್ಲ ಕೂಡ ಆಫರ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಒಂದ್ ರೀತಿಯಾಗಿ ದಾನ ಧರ್ಮ ಮಾಡೋದ್ರ ಮುಖಾಂತರ ಅಪ್ಪು ಅವರು ಎಲ್ಲರ ಮನಸ್ಸನ್ನ ಮುಟ್ಟಿದ್ರು ನಟನೆಯ ಜೊತೆಗೆ. ಸೊ ಈಗ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಾಕಷ್ಟು ಜನ ಅವರ ಅಭಿಮಾನಿಗಳು ದಾನ ಧರ್ಮವನ್ನ ಅವರ ಹುಟ್ಟಿದಬ್ಬದ ದಿನದಂದು ಮಾಡ್ತಾ ಇರುವಂತದ್ದು ಒಂದ್ ರೀತಿಯಾಗಿ ಖುಷಿಯ ವಿಚಾರ. ಇವತ್ತು ಒಂದು ಪುಟ್ಟ ಮಗು ಮುತ್ತುರಾಜ್ ಅಂತ ಹೇಳ್ಬಿಟ್ಟು ಬಂದಿದೆ. ತುಂಬಾ ಕ್ಯೂಟ್ ಆಗಿದೆ. ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಇಲ್ಲೇ ಆಚರಣೆ ಮಾಡ್ಕೊಳ್ತು. ಆ ಮಗುವನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಹಾಯ್ 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 ಹೇಳು ಅಲ್ಲಿ. ಓಕೆ, ನಿನ್ನ ಹೆಸರೇನು? ಮುತ್ತುರಾಜ್ ಯಾರಿಟ್ಟಿದ್ದು? ಮುತ್ತುರಾಜ್ ಅಂತ ಯಾಕೆ ಹೆಸರಿಟ್ಕೊಂಡೆ? ಗೊತ್ತಿಲ್ಲ. ಪುನೀತ್ ರಾಜ್ಕುಮಾರ್ ಅಭಿಮಾನಿನ ನೀನು? ಫ್ಯಾನಾ? ಓ, ಎಷ್ಟು ವರ್ಷ ನಿಂಗೆ? ಅಪ್ಪು ಅಂದ್ರೆ ಇಷ್ಟನಾ ನಿಂಗೆ? ಇಷ್ಟನಾ? ಎಷ್ಟಿಷ್ಟ? ಎಷ್ಟಿಷ್ಟ ಅಪ್ಪು ಅಂದ್ರೆ? ಬೇಗ ಹೇಳ್ಬೇಕು. ಅಲ್ಲಿ ನೋಡು, ಎಲ್ರು ನಿನ್ನ ನೋಡ್ತಾ ಇದ್ರೆ ಅಲ್ಲಿ ಟಿವಿಲಿ ಕಾಣಿಸ್ತಾ ಇದೆಯಾ? ವಾವ್, ಎಷ್ಟಿಷ್ಟ ಅಪ್ಪು ಸರ್ ಅಂದ್ರೆ ನಿಂಗೆ? ಬಹಳ ಇಷ್ಟ. ಎಲ್ಲಿ ಕೈಯಲ್ಲಿ ತೋರಿಸ್ಬೇಕು ಎಷ್ಟಿಷ್ಟ ಅಂತ? ಓಕೆ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ಬರ್ತ್ಡೇ. ಖುಷಿ ಆಯ್ತಾ? ಓಕೆ, ಸೊ ಇವತ್ತು ಈ ಮುತ್ತುರಾಜ್ ಅನ್ನುವಂತಹ ಮಗುವಿನ ಪೇರೆಂಟ್ಸ್ ಇಲ್ಲೇ ಬಂದ್ಬಿಟ್ಟು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಎಲ್ಲಿ ಅವರು ನೀವು? ಶಿಗ್ಗಾಂವ್ ತಾಲೂಕು ರೀ, ಹಾವೇರಿ ಜಿಲ್ಲಾ. ಎಷ್ಟು ಖುಷಿ ಇದೆ. ಪುನೀತ್ ರಾಜ್ಕುಮಾರ್ ಹುಟ್ಟಿದ ದಿನಾನೇ ನಿಮ್ಮ ಮಗ ಹುಟ್ಟಿದಾನೆ. ಮುತ್ತುರಾಜ್ ಅಂತ ಬೇರೆ ಹೆಸರಿಟ್ಟಿದ್ದೀರಾ? ಹ್ಞೂ ರೀ. ಆದ್ರೆ 3 ಮಕ್ಳ ಮೇಲೆ 4ನೇದ ಹುಟ್ಟೇನಿ. ಹೆಣ್ಣು ಮಕ್ಳ ಮೇಲೆ 4. ಓಕೆ, ಅದಕ್ಕೆ ಮುತ್ತಿರಾಜ ಅಂತ ಹೆಸರಿಟ್ಟೇನಿ. ಹ್ಞೂ. ಸೊ ಹುಟ್ಟುಹಬ್ಬವನ್ನ ಇಲ್ಲೇ ಆಚರಣೆ ಮಾಡ್ತಾ ಇರುವಂತದ್ದು.